ಸಿಂಹರಾಶಿ, ಗಣಿತಶಾಸ್ತ್ರವನ್ನು ಯಾರು ಚೆನ್ನಾಗಿ ಅಭ್ಯಾಸ ಮಾಡುವಂಥವರಿದ್ದೀರಿ, ಮಾಡ್ತಾ ಇದ್ದೀರಿ, ಅಂಥವರಿಗೆ ತುಂಬ ಅನುಕೂಲವಾಗುವಂತಹ ದಿವಸ ಇದು. ಗಣಿತಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿರತಕ್ಕಂಥವರಿಗೆ, ಗಣಿತಶಾಸ್ತ್ರದ ವಿಚಾರವಾಗಿ ಉಪನ್ಯಾಸವನ್ನು ಮಾಡ್ತಕ್ಕಂಥವರಿಗೆ, ಉಪಾಸಕರಿಗೆ, ಜೊತೆಗೆ ಒಂದಷ್ಟು ಲೆಕ್ಕ ಇತ್ಯಾದಿಗಳನ್ನು ಹೇಳಿಕೊಡ್ತಕ್ಕಂಥವ್ರಿಗೆ ಬಹಳ ಅನುಕೂಲಕರವಾದಂತಹ ದಿವಸ. ಹಲವಾರು ದಿವಸಗಳಿಂದ ಸ್ಥಗಿತವಾಗಿದ್ದಂತಹ ಕೆಲಸ ಪುನರಾರಂಭವಾಗುತ್ತೆ. ಆಶ್ಚರ್ಯ ಏನೋ ಅಂತ ಅನಿಸುತ್ತೆ, ಆದರೂ ಕೂಡ ಅನುಭವ ವೇದ್ಯವಾಗುತ್ತೆ. ಪೋಷಕರ ಮತ್ತು ಅಧ್ಯಾಪಕರ ಸಲಹೆ ಮೇರೆಗೆ ಮಾಡ್ತಕ್ಕಂತಹ ಕೆಲಸಗಳು ವಿದ್ಯಾರ್ಥಿಗಳಿಗೆ ಜಯವನ್ನು ತಂದುಕೊಡುತ್ತೆ. ನಿಮಗೇನೇ ಗೊತ್ತಿರಬಹುದು, ಆದರೆ ಅನುಭವದ ಕೊರತೆ ಇರುತ್ತೆ. ಕಾರಣ ವಯಸ್ಸು. ಅದರಿಂದ ಪೋಷಕರು ಏನು ಹೇಳ್ತಾರೆ, ಯಾವ ಮಾರ್ಗದರ್ಶನವನ್ನು ಮಾಡ್ತಾರೆ, ಉಪಾಧ್ಯಾಯರು ಏನು ಹೇಳ್ತಾರೆ, ಯಾವ ಮಾರ್ಗದರ್ಶನವನ್ನು ಮಾಡ್ತಾರೆ, ಅದರಂತೆ ನಡ್ಕೊಳ್ಬೇಕಾದಂಥದ್ದು ಬಹಳ ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಸಹಪಾಠಿಗಳ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು. ಜೊತೆಯಲ್ಲಿ ಓದ್ತಾ ಇರತಕ್ಕಂಥವರ ಸಹಾಯ ಸಹಕಾರ ಯಾವ ಕ್ಷಣದಲ್ಲಿ ಬೇಕಾಗುತ್ತೋ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ನೀವು ಓದಿನ ಸಮಯದಲ್ಲಿ ಪೋಷಕರು ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಸಮಯದಲ್ಲಿರ್ತಕ್ಕಂಥವರು ಸಹಪಾಠಿಗಳು. ಹಾಗಾಗಿ ಅವರ ಒಂದು ವಿಶ್ವಾಸ, ಅಭಿಮಾನ, ಪ್ರೀತಿ ಎಲ್ಲವನ್ನೂ ಕೂಡ ಗಳಿಸ್ಕೊಳ್ಬೇಕಾಗತ್ತೆ, ಉಳಿಸ್ಕೊಳ್ಬೇಕಾಗತ್ತೆ. ಅದು ಬಹಳ ಮುಖ್ಯವಾದಂಥದ್ದು. ಅನಗತ್ಯವಾದಂತಹ ಪ್ರಯಾಣ, ತಿರುಗಾಟ, ಕಾಲಹರಣ ಆಗುತ್ತೆ ಅಷ್ಟೇ ಹೊರತು ಏನೂ ಪ್ರಯೋಜನ ಇಲ್ಲ. ಯಾವುದೇ ರೀತಿಯ ಅನುಕೂಲ ಆಗಲಿ ಲಾಭ ಆಗಲಿ ನಿಮಗೆ ಅದು ತಂದು ಕೊಡೋದಿಲ್ಲ ಅಂತ ಅರ್ಥ. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ, ಆದರೆ ಸಮಯ ವ್ಯರ್ಥವಾಗುತ್ತೆ. ಕರ್ತವ್ಯವನ್ನು ಮರೆತು ನಿಮ್ಮದೇ ಆದಂತಹ ಲೋಕದಲ್ಲಿ ವಿಹರಿಸಿದರೆ ಸಮಯ ವ್ಯರ್ಥ ಆಗುವಂಥದ್ದು. ಸಾಮ್ರಾಜ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಉದ್ಯೋಗದಲ್ಲಿದ್ದಂತಹ ಭಯ ಈ ದಿವಸ ನಿವಾರಣೆಯಾಗುತ್ತೆ. ಏನೋ ಉದ್ಯೋಗದಲ್ಲಿ ಭಯ, ನಾನು ಮಾಡ್ತಾ ಇರುವಂತಹ ಕೆಲಸವನ್ನು ಯಾರು ಮೆಚ್ಚುತ್ತಾರೋ ಇಲ್ಲವೋ, ಏನಂತಾರೋ, ಯಾಕೆ ಹೀಗೆಲ್ಲ ಆಗ್ತಾಯಿದೆ, ನನ್ನ ಕೆಲಸ ಭದ್ರನಾ, ಅಥವಾ ನನಗೆ ಈ ತಿಂಗಳು ಸಂಬಳ ಸಿಕ್ಕತ್ತಾ, ಈ ಎಲ್ಲ ದುಗುಡ ದುಮ್ಮಾನಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಈ ದಿವಸ ಭಯ ನಿವಾರಣೆಯಾಗುತ್ತೆ. ಗ್ರಹಗತಿ ಏನೋ ಸ್ವಲ್ಪ ಬದಲಾಯಿತು ಅನ್ನುವಂತಹ ಅನುಭವ ನಿಮ್ಮದಾಗ್ತಕ್ಕಂಥದ್ದು. ಹಿರಿಯರ ಬೆಂಬಲ ನಿಮಗೆ ಸಿಕ್ಕುವಂಥದ್ದು ಹಲವಾರು ರೀತಿಯಲ್ಲಿ ಅನುಕೂಲದ ಸೂಚನೆಯನ್ನು ತೋರಿಸುತ್ತೆ. ದೊಡ್ಡವರು ನಿಮಗೆ ಸಹಕರಿಸ್ತಾ ಇದ್ದಾರೆ, ಅವರು ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ, ನಾನು ನಿನ್ನ ಜೊತೆ ಇದ್ದೀನಿ, ಯೋಚನೆ ಮಾಡಬೇಡ ಅಂತ ಹೇಳುವಾಗ ಅದು ಹಲವಾರು ಕೆಲಸಗಳಿಗೆ ಧೈರ್ಯವನ್ನು, ಹುಮ್ಮಸ್ಸನ್ನು, ಉತ್ತೇಜನವನ್ನು, ಉತ್ಸಾಹವನ್ನು, ಉತ್ಸುಕತೆಯನ್ನು ನಿಮಗೆ ಕೊಡ್ತಕ್ಕಂಥದ್ದಾಗುತ್ತೆ. ಅನೇಕ ಕೆಲಸಗಳು ನಿಮ್ಮ ಜವಾಬ್ದಾರಿಯಿಂದ ಬೇಗ ಬೇಗ ಪೂರ್ಣ ಆಗ್ತಕ್ಕಂಥದ್ದಿದೆ. ಶಿಸ್ತುಬದ್ಧವಾದಂತಹ ಜೀವನವನ್ನು ಯಾರು ಅಳವಡಿಸ್ಕೊಂಡಿದ್ದೀರಿ ಅವರಿಗೆ ಅದು ಸ್ಫೂರ್ತಿದಾಯಕವಾಗುತ್ತೆ, ಬೇರೆಯವರಿಗೆ ಮಾದರಿಯಾಗುತ್ತೆ. ಅಶಿಸ್ತಿನಿಂದ ವರ್ತಿಸ್ತಕ್ಕಂಥವರಿಗೆ ಯಥಾ ಪ್ರಕಾರ ನೀವೇನೆಲ್ಲ ನೋಡಬೇಕು, ಏನೆಲ್ಲ ಅನುಭವಿಸಬೇಕು ಅದು ನಿಮ್ಮ ಪಾಲಿಗೆ ಬಂದಂಥದ್ದು. ಮಕ್ಕಳನ್ನು ಪ್ರೀತಿಯಿಂದ, ಸಹನೆಯಿಂದ ಉಪಚಾರ ಮಾಡಿ, ಮಕ್ಕಳ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನವನ್ನು ಮಾಡಿ. ಆಗ ಮಕ್ಕಳು ನಿಮ್ಮ ದಾರಿಯಲ್ಲಿ ಇರ್ತಾರೆ ಅನ್ನುವಂಥದ್ದು. ಪ್ರೇಮದ ವಿಚಾರಕ್ಕೆ ಮನೆಯಲ್ಲಿ ಒಂದಷ್ಟು ಗಲಾಟೆ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಅದನ್ನು ಯಾವ ರೀತಿಯಲ್ಲಿ ಮನೆಯವರನ್ನು ನೀವು ಸಂತೈಸ್ತೀರಿ, ಅವರಿಗೆ ಜವಾಬ್ದಾರಿಯಿಂದ ಉತ್ತರವನ್ನು ಹೇಳ್ತೀರಿ, ಯಾವ ರೀತಿಯಲ್ಲಿ ಅವರಿಗೆ ನಿಮ್ಮ ವಿಚಾರವನ್ನು ತಿಳಿಸಿ ಸಮಾಧಾನವನ್ನು ಪಡಿಸಿ ಅವರ ಮನಸ್ಸನ್ನು ಗೆಲ್ತೀರಿ, ಎಲ್ಲವೂ ನಿಮಗೆ ಬಿಟ್ಟಿದ್ದು ಅಂತ ಹೇಳಬೇಕು. ನವಗ್ರಹ ಮಂತ್ರವನ್ನು ಪಠನ ಮಾಡಿ, ಇಲ್ಲ ಶ್ರವಣ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಸಮಾಜದಲ್ಲಿ ಜನರ ಜೊತೆಯಲ್ಲಿ ನೀವು ವರ್ತಿಸ್ತಕ್ಕಂತಹ ರೀತಿ ನಾಟಕೀಯವಾಗಿ ಕಾಣುತ್ತೆ. ಆದ್ದರಿಂದ ಅದು ಬೇಡ. ಸ್ವಾಭಾವಿಕವಾಗಿರಿ. ಯಾರೂ ಕೂಡ ನಿಮ್ಮನ್ನು ಏನೂ ಪ್ರಶ್ನೆ ಕೇಳಲಿಲ್ಲ, ಕೇಳದೇ ಇರಬಹುದು, ಕೇಳಬಹುದು. ಏನೇ ಆಗಲಿ ನೀವು ಸ್ವಾಭಾವಿಕವಾಗಿರಬೇಕು. ಯಾರೋ ಏನೋ ಕೇಳಿದರು ಅಂತ ಹೇಳಿ ನಾಟಕೀಯವಾಗಿ ಉತ್ತರಿಸ್ತಕ್ಕಂಥದ್ದು, ನಾಟಕೀಯವಾಗಿ ವರ್ತಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದು ನಿಮಗೆ ಶೋಭೆಯನ್ನು ತರುವುದಿಲ್ಲ. ಅದು ನಿಮ್ಮ ನಿಜಾಂಶ ಅಥವಾ ನಿಜ ರೂಪ ಅಲ್ಲ. ಅದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳು ತಂತ್ರವನ್ನು ಬಳಸಿ ಪ್ರಗತಿಯನ್ನು ಸಾಧಿಸಬಹುದು. ಆ ವಿಷಯದಲ್ಲಿ ನಿಮ್ಮ ಅಭ್ಯಾಸ, ಅನುಭವ ಅಥವಾ ನಿಮಗಿರ್ತಕ್ಕಂತಹ ಉತ್ಸಾಹ ಇವೆಲ್ಲವೂ ಹೆಚ್ಚು ಕೆಲಸವನ್ನು ಮಾಡಬೇಕಾಗತ್ತೆ. ಹಣ ಉಳಿಸ್ಬೇಕು ಅಂತ ಹೇಳಿ ತುಂಬ ಹೋರಾಟವನ್ನು ಮಾಡ್ತೀರಿ. ಯಾವುದರಲ್ಲಿ ಹಣ ಉಳಿಸೋದು, ಯಾವ ಖರ್ಚನ್ನು ನಿಲ್ಲಿಸೋದು,
ಇದು ಪ್ರಶ್ನೆಯಾಗತ್ತೆ, ಸವಾಲಾಗತ್ತೆ. ಸಾಮಾಜಿಕವಾದಂತಹ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶಗಳಿದೆ. ಖಂಡಿತವಾಗಿ ಭಾಗವಹಿಸಿ, ಸಮಾಜಮುಖಿಯಾದ ಕೆಲಸವನ್ನು ಮಾಡಿ, ಸಾರ್ವಜನಿಕವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಹೇಳಿ, ಬೇರೆಯವರಿಗೆ, ಕಿರಿಯರಿಗೆ ಮಾದರಿಯಾಗಿ ಅಂತಕ್ಕಂಥದ್ದು. ಧಾರ್ಮಿಕ ಕ್ಷೇತ್ರಗಳ ವಿಚಾರದಲ್ಲಿ ಅಸಭ್ಯವಾಗಿ ವರ್ತನೆಯನ್ನು ಮಾಡಿ ಸಿಗ ಹಾಕ್ಕೊಂಡ್ಬಿಡ್ತೀರಿ. ನಿಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ಏನೋ ವಾಕ್ ಸ್ವತಂತ್ರ ಇದೆ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತಾಡಿ ಕೊನೆಗೆ ಕಾನೂನಿನ ಚೌಕಟ್ಟಿನಲ್ಲಿ ನಿಂತ್ಕೊಳ್ಬೇಕಾದಂತಹ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ. ಇದು ನಿಮಗೆ ಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ವೈಶ್ರವಣ ಮಂತ್ರವನ್ನು ಪಠನೆ ಮಾಡಿ ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ತಿಳಿದು ಭಗವದ್ ಧ್ಯಾನ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಕೋರ್ಟ್ ಮೆಟ್ಟಿಲೇರಬೇಕಾದಂತಹ ಪರಿಸ್ಥಿತಿ. ಯಾವಾಗ ಅನ್ಯೋನ್ಯತೆ ಅಥವಾ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಅಂತಕ್ಕಂತಹದ್ದು ಅಣ್ಣ ತಮ್ಮ, ಅಕ್ಕ ತಂಗಿ, ಸಹೋದರ ವರ್ಗದಲ್ಲಿ ಇರುವುದಿಲ್ವೋ, ಆಗ ಇವೆಲ್ಲವೂ ಕೂಡ ಸಂಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅಂತ ಅರ್ಥ. ಈಜುಪಟುಗಳಿಗೆ ಗಾಯವಾಗ್ತಕ್ಕಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನು ವಹಿಸಿ. ಮಾತನಾಡ್ತಕ್ಕಂತಹ ಒಳ್ಳೆಯ ಭಾಷೆ ನಿಮ್ಮದಾಗಿರಬೇಕು. ಯಾಕೆ ಅಂತಂದರೆ ಮಾತೇ ಮುತ್ತು. ಒಳ್ಳೆಯ ಮಾತನ್ನಾಡಿದರೆ, ನಯ ವಿನಯದಿಂದ ಕೂಡಿದಂತಹ ಭಾಷೆಯನ್ನು ಪ್ರಯೋಗ ಮಾಡಿದರೆ, ಅದಕ್ಕೆ ವಿರುದ್ಧವಾಗಿ ಮಾತಾಡಿದರೆ ಮಾತೇ ಮೃತ್ಯು. ಯಾರ ಜೊತೆಯಲ್ಲಿ ಹೇಗೆ ಮಾತಾಡಬೇಕು, ಅಸಭ್ಯವಾದಂತಹ ಪದಗಳನ್ನು ಅಥವಾ ನಿಮ್ಮ ಯೋಗ್ಯತೆಗೆ ಮೀರಿದಂತಹ ಕೆಲವು ಮಾತುಗಳನ್ನು ಆಡಿದಾಗ ಅದು ನಿಮಗೆ ಮೃತ್ಯುವಾಗಿ ಪರಿಣಮಿಸ್ತಕ್ಕಂಥದ್ದಾಗುತ್ತೆ. ನೀವು ಆಡ್ತಕ್ಕಂತಹ ಮಾತಿನಿಂದ ನಿಮ್ಮ ಗೌರವ ಹೆಚ್ಚಾಗಬಹುದು. ಹಾಗಾಗಿ ಮಾತು ಹೇಗಿರಬೇಕು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಕೆಲವು ವೇಳೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿಬಿಡುತ್ತೆ. ಯಾವ ಕ್ಷಣದಲ್ಲಿ ಹೇಗೆ ಬದಲಾಗ್ತೀರಿ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ನೀವಿರ್ತೀರಿ. ಹಣದ ಖರ್ಚು, ಮಾನಸಿಕವಾದಂತಹ ಬೇಸರ, ಬಂಧುಗಳಲ್ಲಿ ವಿರಸ, ಇವೆಲ್ಲವನ್ನು ನೋಡಬೇಕಾದಂಥದ್ದು. ಇದೆಲ್ಲ ಗ್ರಹಚಾರ. ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ಆಗುವಂಥದ್ದು ದೊಡ್ಡ ಪ್ರಮಾಣದ್ದು ಕಳೆದು ಸಣ್ಣ ಪ್ರಮಾಣದಲ್ಲಾದರೂ ಕೂಡ ಸಂಭವಿಸುವಂಥದ್ದೇ. ಇದನ್ನು ಪೂರ್ಣವಾಗಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಆದರೆ ಇದು ಪೂರ್ಣವಾಗಿ ತಪ್ಪಿ ಹೋಗಲಿ ಈ ರೀತಿಯ ವಿಚಾರಗಳು ಅಂತ ಹೇಳಿ ನಿಮ್ಮ ಪ್ರಯತ್ನ, ನಿಮ್ಮ ಗಮನ ಇಲ್ಲೇ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಹಣದ ಖರ್ಚು, ಮಾನಸಿಕವಾದಂತಹ ಬೇಸರದಿಂದ ಏನೋ ಒಂದು ರೀತಿಯ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರತಕ್ಕಂತಹ ರೀತಿಯಾಗುತ್ತೆ. ನ್ಯಾಯಸಮ್ಮತವಾದಂತಹ ವಿಚಾರಕ್ಕೆ ಅಡ್ಡಿಯಾಗಿ ಕೋಪ ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸಿಟ್ಟು ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅನ್ನುವಂಥದ್ದು ಗೊತ್ತಾಗಬೇಕು. ದಕ್ಷಿಣ ಕಾಳಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದಂಥವರು ನೀಲಿ ಬಣ್ಣದ ಹೂಗಳಿಂದ ದಕ್ಷಿಣ ಕಾಳಿಯನ್ನು ಪ್ರಾರ್ಥನೆ ಮಾಡಿ, ಅರ್ಚನೆ ಮಾಡಿ, ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಿಮಗಿರತಕ್ಕಂತಹ ಜಂಜಾಟಗಳನ್ನು ದೂರ ಮಾಡಿಕೊಳ್ಳಿ. ಶುಭವಾಗಿ.